ನರ್ಸರಿ ಅಥವಾ ನಮ್ಮ ಬೆಳವಲ ಆಗ್ರೋ ಎಕಲಾಜಿಕಲ್ ಫಾರ್ಮ್ಗೆ ಎಲ್ಲ ಥರದ ಯೂತೂ ಬರ್ಬೋದು, ಕಲಿಬೋದು, ಎಲ್ಲರಿಗೂ ಅವಕಾಶ ಇದೆ ಇಲ್ಲಿ. ಆಮೇಲೆ ಫಾರ್ಮ್ನು ಈಗ ಇತ್ತೀಚೆಗೆ ನಾವು ಫಾರ್ಮ್ ತೊಗೊಂಡಿದ್ದೀವಿ, ಫಾರ್ಮ್ ಮಾಡಬೇಕು ಅಂತ ಅನ್ಕೊತಿದ್ದೀವಿ ಅನ್ನೋರ್ಗು ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡ್ತೀವಿ. ಒಂದ್ಸರಿ ಬಂದು ನೋಡ್ಕೊಂಡು ಹೋಗಬೇಕು ಅನ್ನೋರ್ಗು ವಿಸಿಟರ್ಸ್ಗೂ ಅಲೌ ಮಾಡ್ತೀವಿ. ಅಲ್ಲಿ 14 ಡಿಫ್ರೆಂಟ್ ಮಾಡೆಲ್ಸ್ಗಳಿದೆ. ಯಾವ ಥರ ಬೇಸ್ಡ್ ಆನ್ ಫಾರ್ಮರ್ಗೆ ಅವೈಲೇಬಲ್ ಇರೋ ರಿಸೋರ್ಸಸ್ ಮೇಲೆ ಯಾವ್ಯಾವ ಥರ ಮಾಡ್ಕೋಬೋದು ಅವರು ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳ ಥರ ಮಾಡೆಲ್ಸ್ ಇದೆ. ಸೊ ಅಲ್ಲಿ ಬಂದು ನೋಡಿದಾಗ ನಾವು ಈ ಥರ ಮಾಡ್ಬೋದು ಅಂತ ಇನ್ಸ್ಪಿರೇಷನ್ ಬರುತ್ತೆ. ಸೊ ನೀವು ವಿಸಿಟ್ ಮಾಡಬೇಕಂದ್ರೂ ಅಥವಾ ಇಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಸಿಗೆ ಬರಬೇಕಂದ್ರೂ ನಮ್ಮ ಬೆಳವಲ ನರ್ಸರಿಲಿ ಫ್ರೂಟ್ಸ್ ಪ್ಲಾಂಟ್ಸ್ ಅಷ್ಟೇ ಅಲ್ಲದೆ ಆರ್ನಮೆಂಟಲ್ಸನ್ನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಆರ್ನಮೆಂಟಲ್ಸ್ ನಾವೇ ಪ್ರಾಪಗೇಟ್ ಮಾಡಿ ಮದರ್ ಪ್ಲಾಂಟ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಸೊ ಅದರಲ್ಲಿ ನಿಮಗೆ ಮೈಸೂರು ಮಲ್ಲಿಗೆ, ಆ್ಯಂಥೋರಿಯಮ್ಸು, ರೋಸಸ್ಸು, ಆಮೇಲೆ ಸುಮಾರು ಇಂಡೋರ್ ಪ್ಲಾಂಟ್ಸ್ ಎಲ್ಲ ಇದೆ. ಸಿಂಗೋನಿಯಮ್ಸಲ್ಲೇ 4-5 ವೆರೈಟೀಸ್ ಇದೆ. ಆಮೇಲೆ ಹೈಬಿಸ್ಕಸಲ್ಲಿ 16 ವೆರೈಟೀಸ್ ಇದೆ. ಅದು ಬಿಟ್ಟರೆ ನೆಕ್ಸ್ಟು ಈ ಕಡೆ ಬೋಗನ್ ವಿಲ್ಲಾ, ಆಮೇಲೆ ಅಡೇನಿಯಮ್ಸು, ಈ ಥರದ್ದೆಲ್ಲ ಪ್ಲಾಂಟ್ಸ್ ಎಲ್ಲ ಸಿಗುತ್ತೆ ನಿಮಗೆ, ಆರ್ನಮೆಂಟಲ್ ಪ್ಲಾಂಟ್ಸು. ನಮಸ್ತೆ ಮ್ಯಾಮ್. ನಮ್ಮದು ಬೆಳವಲ ಫಾರ್ಮ್ಸ್ ಆ್ಯಂಡ್ ನರ್ಸರೀಸ್ ಅಂತ ಇದೆ. ಇದು ಬೆಳವಲ ಫೌಂಡೇಶನ್ ಅಂಡರಲ್ಲಿ ನಾವೆಲ್ಲ ಸ್ಟೂಡೆಂಟ್ಸು. ಸೊ ಆಗ್ರೋ ಎಕಲಾಜಿಕಲ್ ಫಾರ್ಮಿಂಗ್ ಕಲಿತಾ ನಾವೇ ಗ್ರಾಫ್ಟಿಂಗ್ ಮಾಡ್ತೀವಿ, ನಾವೇ ನರ್ಸರಿ ರೇಸಿಂಗ್ ಎಲ್ಲ ಮಾಡ್ತೀವಿ. ಆಮೇಲೆ ಇರೋದನ್ನು ಅಲ್ಲಿ 8 ವರ್ಷದ ಹಳೇದು ಫಾರ್ಮ್ ಇದೆ, ಅಲ್ಲಿರೋ ಫ್ರೂಟ್ಸ್ನ ಇದನ್ನೆಲ್ಲದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಫಾರ್ಮ್ ಟೀಮ್ ಜೊತೆಗೆ ಸೇರಿಕೊಂಡು ವೆಜಿಟೇಬಲ್ ಫಾರ್ಮಿಂಗೂ ಮಾಡಿ ಅದರಿಂದ ಬಂದಿರೋ ಪ್ರಾಡ್ಯೂಸ್ನೆಲ್ಲದನ್ನು ತಂದು ಇಲ್ಲಿ ಸ್ಟೂಡೆಂಟ್ಸ್ ಮಾರ್ಕೆಟ್ ಮಾಡಿ ಅದನ್ನು ಅವರು ಇಲ್ಲಿ ಬಂದಿರೋ ಪ್ರಾಫಿಟ್ಸ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಅದನ್ನು ಅವ್ರು ಸ್ಕಾಲರ್ಶಿಪ್ ಥರ ಫೌಂಡೇಶನ್ ಕಡೆಯಿಂದ ಸ್ಟೂಡೆಂಟ್ಸ್ಗೆ ಕೊಡ್ತೀವಿ. ಸೊ ಈ ಬೆಳವಲ ಫೌಂಡೇಶನ್ದು ಫೌಂಡರ್ ಪ್ರೆಸಿಡೆಂಟ್ ಡಾಕ್ಟರ್ ರಾಮಕೃಷ್ಣಪ್ಪ ಸರ್ ಅಂತ. ಅವರು ಲಾಲ್ಬಾಗಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಡೈರೆಕ್ಟರ್ ಆಗಿದ್ದವರು. ರಿಟೈರ್ಡ್ ಆಗಿ 10 ಇಯರ್ಸ್ ಆಯಿತು. ಸೊ ರಿಟೈರ್ಡ್ ಆದ ತಕ್ಷಣ ಅವ್ರು ಈ ಫಾರ್ಮ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವ್ರ ಮಿಸಸ್ ಮಂಜುಳಾ ರಾಮಕೃಷ್ಣ ಅಂತ, ಅವರೂ ಇದರಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಈ ಥರ ಆಗ್ರೋ ಎಕಲಾಜಿಕಲ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ ಅಲ್ಲಿ ಯೂತ್ನ ಮತ್ತು ಫಾರ್ಮರ್ಸ್ನ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆಗೆ ಪ್ರಮೋಟ್ ಮಾಡೋಕ್ಕೆ, ಆಮೇಲೆ ಟ್ರೀ ಬೇಸ್ಡ್ ಫಾರ್ಮಿಂಗ್ ಕಡೆಗೆ ಪ್ರಮೋಟ್ ಮಾಡೋಕ್ಕೆ ಫೌಂಡೇಶನಲ್ಲಿ ನಾವು ವರ್ಕ್ ಮಾಡ್ತೀವಿ. ಸೊ ನಾನು ಈ ಫೌಂಡೇಶನಿಗೆ ಜಾಯಿನ್ ಆಗಿ 1 ವರ್ಷ ಆಯಿತು. ಇಲ್ಲಿ ಅರೌಂಡ್ 5 ಸ್ಟೂಡೆಂಟ್ಸ್ ಇವಾಗಿದ್ದಾರೆ ಅಟ್ ಪ್ರೆಸೆಂಟ್. ಇನ್ನೂ 3-4 ಸ್ಟೂಡೆಂಟ್ಸ್ ಆಲ್ರೆಡಿ ಪಾಸ್ಡ್ ಔಟ್ ಆ್ಯಂಡ್ ಅವರು ಈಗ ಅರ್ನ್ ಮಾಡ್ತಾ ಇದ್ದಾರೆ, ಬೇರೆ ಕಡೆ ಹೋಗಿ ವರ್ಕ್ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ಇದೇ ಥರ ಕ್ಯಾಟಗರೈಸೇಷನ್ ಅಂತ ಇಲ್ಲ, ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಎನಿ ಕೈಂಡ್ ಆಫ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಈವನ್ ದೊಡ್ಡವರಾಗಿರ್ಬೋದು, ಅಡಲ್ಟ್ಸ್ ಆಗಿರ್ಬೋದು, ದೇ ಕ್ಯಾನ್ ಕಮ್ ಆ್ಯಂಡ್ ಲರ್ನ್ ವಿತ್ ಅಸ್. ಸೊ ಆಗ್ರೋ ಎಕಲಾಜಿಕಲ್ ಫಾರ್ಮಿಂಗ್ ಕ್ಲಾಸಸ್ಸೂ ನಡೆಯುತ್ತೆ, ಆಮೇಲೆ ಪ್ರಾಕ್ಟಿಕಲ್ಸೂ ನಡೆಯುತ್ತೆ. ಆಮೇಲೆ ಫಾರ್ಮ್ ಟೀಮ್ ವರ್ಕ್ ಮಾಡ್ತಿರ್ಬೇಕಾದ್ರೆ ಅವ್ರ ಜೊತೆಗೆ ಬಂದು ವರ್ಕ್ ಮಾಡಿದಾಗ ಇನ್ನೂ ಹೆಚ್ಚಾಗಿ ಕಲಿಬೋದು. ಸೊ ಇಲ್ಲಿ ಎಲ್ಲರಿಗೂ ಓಪನ್ ಇದೆ ಇದು ನಮ್ಮ ಫಾರ್ಮು. ಎಲ್ಲ ಫಾರ್ಮ್ಸ್ ಬಂದುಬಿಟ್ಟು ಬೆಳ್ಗೊಳದಲ್ಲಿದೆ, ಇಲ್ಲೇ KRS ರೋಡ್ ಹತ್ರ ಬಲ್ಮುರಿ ಪಕ್ಕದಲ್ಲಿ. ಸೊ ಅಲ್ಲಿ ನೀವು ಬರ್ಬೋದು, ಕಾಲ್ ಮಾಡಿಬಿಟ್ಟು ಬರ್ಬೋದು. ವೆಬ್ಸೈಟಲ್ಲಿ ಫೋನ್ ನಂಬರ್ ಇದೆ, ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಬರ್ಬೋದು. ಹೌದು, ಇದೆಲ್ಲ ನಮ್ಮ ಸ್ಟೂಡೆಂಟ್ಸ್ದು ಇದು. ಸೊ ನಾವೆಲ್ಲ ಸ್ಟೂಡೆಂಟ್ಸಲ್ಲಿ. ಆಮೇಲೆ ನರ್ಸರಿನೂ ಇದೆ ನಮ್ಮದು. ನರ್ಸರಿಲಿ ಸುಮಾರು ಎಕ್ಸಾಟಿಕ್ ಫ್ರೂಟ್ಸು, ಆಮೇಲೆ ಲೋಕಲ್ ತಳಿಗಳನ್ನೂ ಎಲ್ಲದನ್ನು ಗ್ರಾಫ್ಟಿಂಗ್ ಮಾಡ್ತೀವಿ, ಬಡ್ಡಿಂಗ್ ಮಾಡ್ತೀವಿ. ಸೊ ಈ ಥರ ಎಲ್ಲ ಮಾಡಿ ಆಮೇಲೆ ನಾವು ತುಂಬ ಎಕ್ಸಾಟಿಕ್ ಸ್ಪೀಷೀಸ್ನ ಫಸ್ಟು ನಮ್ಮ ಫಾರ್ಮಲ್ಲಿ ನೆಟ್ಟು ಅದ್ರದ್ದು ಎವ್ಯಾಲ್ಯೂಯೇಷನ್ ಮಾಡಿ ಅದ್ರದ್ದು ರಿಸಲ್ಟ್ಸ್ ಎಲ್ಲ ಸರಿಯಾಗಿ ಬರ್ತಿದೆ, ಆಮೇಲೆ ಕನ್ಸ್ಯೂಮರ್ಸ್ ಆ ಫ್ರೂಟ್ಸ್ನ ಲೈಕ್ ಮಾಡ್ತಿದ್ದಾರೆ ಅಂತ ಅಂದಮೇಲೆ ನಾವು ಅದರದ್ದು ಪ್ರಾಪಗೇಷನ್ ಮಾಡ್ತೀವಿ. ಆಮೇಲೆ ಪ್ರಾಪಗೇಷನ್ ಮಾಡಿ ಇಲ್ಲಿ ನೋಡ್ಬೋದು ನೀವು ನರ್ಸರಿ. ಸೊ ಅಂತ ಇದು. ಸೊ ಇದು ಕಾಯಿ ಥರ ಇದ್ದಾಗ ಒಂಥರ ಕ್ಯಾರೆಟ್ ಥರ ಟೆಕ್ಸ್ಚರ್ ಇರುತ್ತೆ. ಹಣ್ಣಾದಮೇಲೆ ಬಟರ್ ಫ್ರೂಟ್ ಅಂದರೆ ಅವೋಕಾಡೋ ಥರ ಬೆಣ್ಣೆ ಥರ ಸಾಫ್ಟಾಗಿ ಆಗುತ್ತೆ. ಹಣ್ಣಾದಮೇಲೆ ಅದನ್ನು ಜಾಮ್ಗೆ, ಜೆಲ್ಲಿಗೆ, ಜ್ಯೂಸ್ಗೆ ಎಲ್ಲ ಯೂಸ್ ಮಾಡ್ಬೋದು. ತುಂಬ ಜನ ಇದನ್ನು ಕಾಯಿ ಥರನೇ ಇಷ್ಟಪಟ್ಟು ತೊಗೊತಾರೆ ನಮ್ಮ ಹತ್ರ. ಎರಡೂ ಯೂಸ್ ಮಾಡ್ತಾರೆ ಮ್ಯಾಮ್. ಹಾಂ, ಮಾಡ್ಬೋದು. ಆಮೇಲೆ ಇದರೊಳಗಡೆ ಸೀಡ್ ಇರುತ್ತೆ, ಆ ಸೀಡ್ನ ನಾವು ರೋಸ್ಟ್ ಮಾಡಿ ಮೇಲೆದು ಸಿಪ್ಪೆ ತೆಗೆದ್ರೆ ಸೀಡ್ದು ಕಡಲೆಕಾಯಿ ಬೀಜದ ಥರನೇ ಟೇಸ್ಟ್ ಕೊಡುತ್ತೆ. ಆ ಸೀಡೂ ಸ್ವಲ್ಪ ಒಗರು ಬರುತ್ತೆ. ಸೊ ಸೀಡೂ ಎಡಿಬಲ್ಲೇ ಇದು. ಆಮೇಲೆ ಇದು ಅರಿಶಿನ ನಾವೇ ಬೆಳೆದು ಹಾರ್ವೆಸ್ಟ್ ಮಾಡಿ ಅದನ್ನು ನೀಟಾಗಿ ಪಾಲಿಷ್ ಮಾಡಿ, ಅಂದರೆ ಬಾಯ್ಲ್ ಮಾಡಿ ಅದನ್ನು ಒಣಗಿಸ್ಬಿಟ್ಟು ಆಮೇಲೆ ಮಿಲ್ ಮಾಡಿಸಿ ಈ ಥರ ಪೌಚಸ್ ಥರ ರೆಡಿ ಮಾಡಿದ್ದೀವಿ. ಅದಾದಮೇಲೆ ಸೀಡ್ಸೂ ಇದೆ ನಮ್ಮ ಹತ್ರ.
ನಾಟಿ ವೆಜಿಟೇಬಲ್ ಸೀಡ್ಸು ಅಂದರೆ ನಮ್ಮ ಹತ್ರ ಲೋಕಲ್ ಸೀಡ್ಸ್ ಯಾವುದ್ಯಾವುದಿದೆ ಅದನ್ನೆಲ್ಲ ಕನ್ಸರ್ವ್ ಮಾಡ್ತೀವಿ. ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಪರ್ಪಲ್ ಬೀನ್ಸ್ ಅಂತ ನಮ್ಮದೊಂದು ಸ್ಪೆಷಲ್ ವೆರೈಟಿ. ಸೊ ಪರ್ಪಲ್ ಬೀನ್ಸು, ಗ್ರೀನ್ ಬೀನ್ಸು, ಓಕ್ರಾ, ಆಮೇಲೆ ನಾಟಿ ಚಿಕ್ಕ ಚಿಕ್ಕದು ಗೋರಿಕಾಯಿ. ಸೊ ಇದೆಲ್ಲ ಸೀಡ್ ಕನ್ಸರ್ವೇಷನ್ ನಡೆಯುತ್ತೆ. ಆಮೇಲೆ ಟ್ಯಾಮ್ರಿಂಡ್ ಇದೆ, ಇದೂ ನಮ್ಮ ತೊಟ್ಟದ್ದೇನೆ. ಫುಲ್ ಕ್ಲೀನ್ ಮಾಡಿ ರೆಡಿ ಟು ಯೂಸ್, ಕಿಚನಲ್ಲಿ ರೆಡಿಯಾಗಿ ಉಪಯೋಗಿಸೋ ಥರ ಇದನ್ನು ಕ್ಲೀನ್ ಮಾಡಿ ಮಾರ್ಕೆಟ್ ಮಾಡ್ತೀವಿ. ಆಮೇಲೆ ಕ್ಯಾರೆಟ್ಸು, ಚಿಲ್ಲೀಸು, ಬೀನ್ಸು ಈ ಥರದ್ದೆಲ್ಲ ಇರುತ್ತೆ. ಆಮಟೆಕಾಯಿ, ಆಮೇಲೆ ಬಾದಾಮಿ ಮ್ಯಾಂಗೋ ಇದೆ, ತೋತಾಪುರಿ ಮ್ಯಾಂಗೋನೂ ಇದೆ. ನಮ್ಮ ನರ್ಸರಿಯಲ್ಲಿ ಅಂದರೆ ನಮ್ಮದು ಫಾರ್ಮಿಂದ ಮದರ್ ಪ್ಲ್ಯಾಂಟ್ಸಲ್ಲಿನೇ ಇದೆಲ್ಲ ಪ್ಲ್ಯಾಂಟ್ಸನ್ನು ನಾವು ಪ್ರಾಪಗೇಟ್ ಮಾಡಿ ತಂದಿದ್ದೀವಿ ಇಲ್ಲಿ ಮೇಳಕ್ಕೆ. ಆಮೇಲೆ ರೆಗ್ಯುಲರಾಗಿ ಬೆಳವಲ ಫಾರ್ಮಲ್ಲಿ ಕೂಡ ಸಿಗುತ್ತೆ ನಿಮಗೆ ಇದೆಲ್ಲನೂ ಪ್ಲಾಂಟ್ಸು. ಸೊ ಅಲ್ಲೂ ನರ್ಸರಿ ಓಪನ್ ಇರುತ್ತೆ. ಬರಬೇಕಾದ್ರೆ ಒಂದು ವೆಬ್ಸೈಟಲ್ಲಿ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಬಂದರೆ ನಾವು ಅವೈಲಬಿಲಿಟಿ ನೋಡಿಕೊಂಡು ನೀವು ನರ್ಸರಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 6366121241 6366121241. ಹಿಂದೆ ಇಲ್ಲಿ ಬೇರೆ ನಂಬರ್ ಇದೆ ಮ್ಯಾಮ್, ಅದು ವೆಬ್ಸೈಟಲ್ಲಿ ನಮ್ಮ ನಂಬರ್ ಸಿಗುತ್ತೆ, ಫೌಂಡೇಶನ್ ನಂಬರ್ ಸಿಗುತ್ತೆ. ಥ್ಯಾಂಕ್ ಯು. ಕೊಡಿ, ಅಲ್ಲಿ ಕೊಡಿ ಸರ್. ಬ್ರೋ ಎಲ್ಲಿ